ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ದೇಶದಲ್ಲಿ ಇವತ್ತು ಮತ್ತೆ ನೀಟ್ ಗಲಾಟೆ ಆಗ್ತಾ ಇದೆ. ಬರೀ ದೆಹಲಿಗೆ ಮಾತ್ರ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ವಿಪಕ್ಷಗಳ ಜೊತೆಗೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ಹೌದೌದು, ಬೆಂಗಳೂರಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ. ಈ ನಡುವೆ ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದಿದ್ರೆ ಬಹುಶಃ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಅಥವಾ ಹೊಸ ಸಚಿವರ ಪದಗ್ರಹಣ ಇರಬೇಕಾಗಿತ್ತು. CM ಕೂಡ ಇದನ್ನ ಸ್ಪಷ್ಟಪಡಿಸಿದ್ರು, ಇವತ್ತು ಮಾಡಬೇಕಾಗಿತ್ತು ಅಂತ. ನಾವು ನೆನ್ನೆ ಇದೇ ಟೈಮ್ಗೆ ಹೇಳ್ತಾ ಇದ್ವಿ, ಇಲ್ಲ ನಾಳೆ ಆಗೋದು ಅಂದರೆ ಇವತ್ತು ಆಗಬೇಕಾಗಿತ್ತು ಅಂತ. ಬಟ್ ದೆಹಲಿಯ ಬೆಳವಣಿಗೆಗಳಿಂದಾಗಿ ಅದು ಆಗಲಿಲ್ಲ. ಈ ನಡುವೆ ಕಳೆದ ಒಂದು ತಿಂಗಳಿಂದೆ CM DK ಶಿವಕುಮಾರ್ ಪದಗ್ರಹಣ ಆದಾಗ ಒಬ್ಬರೇ DCM ಆಗಿದ್ರು, ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಬಹುಶಃ ಒಬ್ಬರೇ ಇರ್ತಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಒಬ್ಬರೇ ಇರ್ತಾರೆ DCM ಆಗಿ, ಉಳಿದವ್ರು ಯಾರು ಇರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿತ್ತು. DK ಶಿವಕುಮಾರ್ ಕೂಡ ಒಬ್ಬರೇ ಸಾಕು, ತುಂಬಾ ಜನ ಇದ್ರೆ ಗೊಂದಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಒಬ್ರು ಬೇಡ ಅಂದ್ರೆ ಅಟ್ಲೀಸ್ಟ್ ಒಬ್ಬರಾದ್ರೂ ಇರ್ಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ರು. ಈಗ ಮತ್ತೆ ಒಂದಿಬ್ರು ಬರ್ತಾರೆ ಅಂದ್ರೆ ಇನ್ನೂ ಇಬ್ರು ಹೆಚ್ಚುವರಿಯಾಗಿ DCMಗಳು ಬರ್ತಾರೆ ಅನ್ನೋ ಸುದ್ದಿ ಇದೆ. ಸೊ ಇದ್ರ ಬಗ್ಗೆ ಮಾತನಾಡೋಣ ಇವತ್ತಿನ ಪೊಲಿಟಿಕಲ್ ಕಾರ್ನರ್ ಬಗ್ಗೆ. ಯಾರೆಲ್ಲ DCM ರೇಸ್ನಲ್ಲಿದ್ದಾರೆ, ಆಮೇಲೆ ಯಾಕೆ ಅವರನ್ನ DCM ಆಗಿ ಮತ್ತೆ ಆಯ್ಕೆ ಮಾಡುವಂತ ಒಂದು ಪ್ರಕ್ರಿಯೆ ಆಗ್ತಾ ಇದೆ, ಹೈಕಮಾಂಡ್ ಲೆಕ್ಕಾಚಾರ ಏನು, DK ಶಿವಕುಮಾರ್ ಲೆಕ್ಕಾಚಾರ ಏನು, ಟಾರ್ಗೆಟ್ 2028 ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂದರೆ ಈ ಒಂದು ಪ್ಲಾನ್ ಬೇಕಾ? ಸೊ ಇದೆಲ್ಲರ ಬಗ್ಗೆ ಮಾತಾಡೋಣ. ಒಂದು ಬ್ರೇಕಿಂಗ್ ಇದೆ, ಈ ಕುರಿತಾಗಿ ನೋಡ್ತಾ ಹೋಗೋಣ ಈ ಎರಡು DCMಗಳ ವಿಚಾರ. ಎಸ್, CM DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮತ್ತೆರಡು DCM ಅನ್ನ ಮಾಡಬೇಕು, DCM ಹುದ್ದೆನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಚರ್ಚೆ ಜೋರಾಗ್ತಾ ಇದೆ. ಬಹುಶಃ ಈ ಒಂದು ಮತ್ತಿಬ್ಬರು DCMಗಳನ್ನ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಕೂಡ ಇದಕ್ಕೆ ಓಕೆ ಎಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಈಗ CM DK ಶಿವಕುಮಾರ್ ಆಗಿದ್ದಾರೆ, DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬರೇ ಇದ್ದಾರೆ. ಸೊ ಈ ನಡುವೆ ಬೇರೆ ಸಮುದಾಯವಾರು, ಜಾತಿವಾರು ಲೆಕ್ಕಾಚಾರದಲ್ಲಿ, ಜೊತೆಗೆ 2028 ಚುನಾವಣಾ ದೃಷ್ಟಿಯಿಂದ ಹೈಕಮಾಂಡ್ ಮತ್ತಿಬ್ಬರನ್ನ DCM ಆಗಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ. ಬಹುಶಃ ಲಿಂಗಾಯತ ಕೋಟಾದಲ್ಲಿ ಒಬ್ಬರನ್ನ ಮಾಡಬೇಕು ಅಥವಾ ST ಕೋಟಾದಲ್ಲಿ ಒಬ್ಬರು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ. ಈ ನಡುವೆ ಬೇರೆ ಸಮುದಾಯದರು ಕೂಡ ನಮಗೂ ಕೂಡ DCM ಕೊಡಿ ಅನ್ನೋ ಲೆಕ್ಕಾಚಾರ. ಬಟ್ DCM ಹುದ್ದೆನೇ ಬೇಡ ಅಂತಿದ್ದಂತಹ DK ಶಿವಕುಮಾರ್ ಅವರು ಒಂದು DCM ಹುದ್ದೆಗೆ ಒಪ್ಕೊಂಡಿದ್ರು ಆರಂಭದಲ್ಲಿ. ಈಗ ಮತ್ತೆರಡು DCMಗೆ ಒಪ್ಕೊಂತಾರಾ? ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಅವರ ಒಂದು ಪ್ಲಾನೇ ಬೇರೆ ಅನ್ನೋದು ಕೆಲವು ಈ ಪೊಲಿಟಿಕಲ್ ಲೆಕ್ಕಾಚಾರ. ಕೇವಲ ಈಗ ಇರ್ತಕ್ಕಂಥ DCM ಪರಮೇಶ್ವರ್ ಒಬ್ಬರು ಜೊತೆಗೆ ಇನ್ನೊಬ್ಬರನ್ನ ಯಾಕೆ ಮಾಡಬೇಕು, ಅವನಿಗೆ ಅನಿವಾರ್ಯ ಇದೆಯಾ ಈಗ? ಸೊ 13 ಜನ ಸಚಿವರಾಗಿದ್ದಾರೆ CM ಜೊತೆ, ಇನ್ನೂ 20 ಜನ ಸಚಿವರನ್ನ ತುಂಬಿಸ್ಬೇಕಾಗಿದೆ. ಮೊದಲು ಆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು DCM ಮತ್ತೆ ಚರ್ಚೆಗೆ ಯಾಕೆ ಬಂದಿದ್ದು, ಮುನ್ನೆಲೆಗೆ ಯಾಕೆ ಬಂದಿದ್ದು, ಯಾಕೆ ಮಾರುತ್ತೆ ಮತ್ತೆ ಈ ಇದಕ್ಕಿದಂಗೆ DCM ಚರ್ಚೆ ಮುನ್ನೆಲೆಗೆ ಬಂದಿದ್ದು ಯಾಕೆ? ಸೈಲೆಂಟ್ ಆಗಿತ್ತು ಕಳೆದ ಒಂದು 40 ದಿನ ಆಯಿತು, ಹೆಚ್ಚು ಕಮ್ಮಿ 40 ದಿನ ಏನು ತೊಂದರೆ ಆಗಲಿಲ್ಲ, ಯಾರು ಮಾತಾಡ್ತಿರ್ಲಿಲ್ಲ DCM ಮತ್ತೆ ಮಾಡಬೇಕು ಅಂತ. ಈಗ ದಿಢೀರಂತ DCM ಹೊಸ ನಾಯಕತ್ವ ಬಂದ ಮೇಲೇನು ಬಹಿರಂಗವಾಗಿ ಯಾರು ಏನು ಮಾತಾಡಲಿಲ್ಲ. ಮುದ್ದೆ ಸೃಷ್ಟಿ ಆಗಬೇಕು ಇದಕ್ಕೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿರಲಿಲ್ಲ, MB ಪಾಟೀಲ್ ಅವರು ಕೂಡ ಮಾತಾಡಿರಲಿಲ್ಲ. ಆ ರೀತಿಯಾದಂಥ ಒಂದು ಪ್ರಸ್ತಾಪ ಹೈಕಮಾಂಡ್ ಮುಂದೆನೂ ಕೂಡ ಇಲ್ಲ, ರಾಜ್ಯ ನಾಯಕರುಗಳ ಮುಂದೆನೂ ಕೂಡ ಇಲ್ಲ ಅಂತ ಹೇಳಿದ್ರು. ಆದರೆ ನಿನ್ನೆ ಮೊನ್ನೆ 2 ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ನಡೆದಂತಹ ಒಂದು ವಿಚಾರಗಳು, ಜೊತೆಗೆ DK ಶಿವಕುಮಾರ್ ಅವರ ಲೆಕ್ಕಾಚಾರ ಕೇವಲ 1.5 ವರ್ಷನೋ 1 ವರ್ಷ 10 ತಿಂಗಳು ಈ ಲೆಕ್ಕಾಚಾರ ಅಲ್ಲ. ಅವರು 2028 ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವ್ರು ಕೊಟ್ಟು ಕಳಿಸಿದೆ. ನಿನ್ನ ಟಾರ್ಗೆಟ್ 2028 ಮತ್ತೆ. ಯಾಕಂತ ಹೇಳಿದ್ರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ BJP ಇರುವಂತಹ ರಾಜ್ಯಗಳಲ್ಲಿ BJP ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಆದರೆ ಕಾಂಗ್ರೆಸ್ ಪರಿಸ್ಥಿತಿ ಹಂಗಾಗ್ತಿಲ್ಲ. ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಕೂಡ ರಿಟರ್ನ್ ಆಗ್ತಾನೆ ಇಲ್ಲ ಸರ್ಕಾರ. ಕಷ್ಟ ಅದನ್ನ ಇಲ್ಲಿ ಅದರಿಂದ ಹೊರಗಡೆ ಬರ್ಬೇಕು ನಾವು, ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಅಂತ, ಮತ್ತೆ ಇದೇ ಸರ್ಕಾರ ಬರಬೇಕು ಅನ್ನುವಂತ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ ಕೊಟ್ಟಿರೋದ್ರಿಂದಲೇ DK ಶಿವಕುಮಾರ್ ಅವರು ಕೂಡ ಮೊದಲ ದಿನದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆ ಆದಂತ ಒಂದು ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ನಿಜ ಆವಾಗ DCM ಮುದ್ದೆ ಸೃಷ್ಟಿ ಆಗೋದು ಬೇಡ ಅಂತ. ಯಾಕಂತ ಹೇಳಿದ್ರೆ 2 ಪವರ್ ಸೆಂಟರ್ಗಳು ಆಗ್ತವೆ. ಇವರು DCM ಇದ್ದಾಗ ಸಿದ್ದರಾಮಯ್ಯ ಅವ್ರಿಗೆ ಹೇಗೆಲ್ಲ ಆಗಿತ್ತು ಅದ್ರ ಅನುಭವ ಇತ್ತು. ಹಾಗಾಗಿ ಬೇಡ, ಹೊಸದಾಗಿ ಮುಖ್ಯಮಂತ್ರಿ ಆಗ್ತಾ ಇದೀನಿ, ಆ ಕಿರಿಕಿರಿನೇ ಬೇಡ ಅಂತ ಹೇಳಿದ್ ನಿಜ. ಆದರೆ ಪರಮೇಶ್ವರ್ ಅಷ್ಟು ಸುಲಭವಾಗಿ ಅವತ್ತು ಬಿಟ್ಟಿರಲಿಲ್ಲ, ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಬಿಟ್ಟಿರಲಿಲ್ಲ.
ಒಂದು DCM ಹುದ್ದೆ ಇರಲಿ ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿತ್ತು. Yes. ನಿನ್ನೆ ಆಗಿರುವಂತಹ ಬೆಳವಣಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸುರ್ಜೇವಾಲಾ ವೇಣುಗೋಪಾಲ್ ಅವರ ನಡುವೆ ಆಗಿರುವಂತಹ ಒಂದು ಚರ್ಚೆಯಲ್ಲಿ ಹೆಚ್ಚುವರಿ 2 DCM ಹುದ್ದೆಗಳು ಸೃಷ್ಟಿ ಆಗಬೇಕು ಅನ್ನುವಂಥ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಬರ್ತಾ ಇದೆ. ಬಹುತೇಕ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅದು ಆಗಬಹುದು. ಎಸ್, ಮಾತಾಡೋಣ ಇದ್ರ ಬಗ್ಗೆ, ಯಾಕೆ ಏನು ಸವಿಸ್ತಾರವಾಗಿ ಡೀಟೇಲ್ಸ್ ಅನ್ನ ಹಾಕಿದ್ದಾರೆ. ಸೊ ಮೊದಲನೇದಾಗಿ ಲಿಂಗಾಯತ ಮತ್ತೆ ವಾಲ್ಮೀಕಿ ಅವರಿಗೆ ಮಣೆ ಆಗ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ, ಅಂದ್ರೆ 2 ಹೆಚ್ಚುವರಿ DCM ಮತ್ತೆ ಸೃಷ್ಟಿಯಾಗುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಇದರಲ್ಲಿ ಹಾಲಿ ಇರ್ತಕ್ಕಂಥ ಪರಮೇಶ್ವರ್ ಜೊತೆ ಇನ್ನೂ ಇಬ್ಬರನ್ನ ಮಾಡ್ತಾರೆ DCM ಆಗಿ ಅಂತ. ಒಂದು ಬಹುಶಃ ಲಿಂಗಾಯತ ಸಮುದಾಯದಿಂದ ಒಬ್ರು ಆಗ್ತಾರೆ, ವಾಲ್ಮೀಕಿ ಸಮುದಾಯದಿಂದ ಮತ್ತೊಬ್ರು ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. 2 DCM ಹುದ್ದೆಯನ್ನ ಸೃಷ್ಟಿ ಮಾಡೋದಕ್ಕೆ ಹೈಕಮಾಂಡ್ ಈಗ ಮನಸ್ಸು ಮಾಡಿದೆ. ಜೊತೆಗೆ ಈ 2 ಪ್ರಬಲ ಸಮುದಾಯಗಳಿಗೆ ಅಂದ್ರೆ ಲಿಂಗಾಯತ ಸಮುದಾಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದ್ರಿಂದ ಮುಂದೆ ಪಕ್ಷಕ್ಕೆ ಲಾಭ ಆಗುತ್ತೆ. 2023ರಲ್ಲಿ ಹೇಗೆ ಕಾಂಗ್ರೆಸ್ ಪರವಾಗಿ ಲಿಂಗಾಯತ ಮಾತ್ರ ನಿಂತ್ಕೊಳ್ತು, ಹೀಗಾಗಿನೇ ಕಾಂಗ್ರೆಸ್ ಸರ್ಕಾರ 136 ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇದೇ ಒಂದು ಪ್ಲಾನ್ ಅನ್ನ 2028ಕ್ಕೂ ಆಗಬೇಕು. ಇದಾಗಬೇಕು ಅಂದ್ರೆ ಸ್ಥಾನಮಾನ ಕೊಡಬೇಕು ಅನ್ನೋ ಲೆಕ್ಕಾಚಾರ. ಯಾಕಂದ್ರೆ OBC ಇಂದ ಸಿದ್ದರಾಮಯ್ಯ ಅವರು 3 ವರ್ಷ CM ಆಗಿದ್ರು, ಈಗ ಒಕ್ಕಲಿಗರ ಮುಖಂಡರಾಗಿ DK ಶಿವಕುಮಾರ್ CM ಆಗಿದ್ದಾರೆ. ಸೊ ಲಿಂಗಾಯತರಿಗೆ ನಾವು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಲಿಂಗಾಯತರು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇದೆ. ಅಂದರೆ ವೋಟ್ ಬ್ಯಾಂಕ್ ರಾಜಕೀಯ ಅಷ್ಟೇ, ಇದರಲ್ಲಿ ಬೇರೆ ಯಾವುದೇ ರೀತಿಯ ಅಂತ ಬೇರೆ ರೀತಿಯ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ. ಜೊತೆಗೆ ಈಗ ಲಿಂಗಾಯತ ಕೋಟಾದಲ್ಲಿ MB ಪಾಟೀಲ್ ಅವರು ಬಹುತೇಕ DCM ಆಗೋದು ಫಿಕ್ಸ್ ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ. ಅದೇ ರೀತಿ ವಾಲ್ಮೀಕಿ ಸಮುದಾಯದ ST ಗುಂಪಿಂದ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆ KPCC ಅಧ್ಯಕ್ಷ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಬಹುದಿತ್ತು, ಬಟ್ ಕೊನೆ ಕ್ಷಣದಲ್ಲಿ ಪ್ರಬಲವಾಗಿ ಅಂದ್ರೆ ಅವರೇ ಆಗ್ಬಿಡ್ತಾರೆ ಅಂತೆಲ್ಲ ಇತ್ತು, ಕೊನೆ ಕ್ಷಣದಲ್ಲಿ ಮಿಸ್ ಆಗ್ಬಿಟ್ಟಿತ್ತು. ಸೊ ಈಗ ಉಪಮುಖ್ಯಮಂತ್ರಿಯ ಹುದ್ದೆಗೆ MB ಪಾಟೀಲ್ ಮತ್ತೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ಮಾರುತಿ ಈಗ ಒಕ್ಕಲಿಗ CM, ಆಮೇಲೆ OBC ಇಂದ KPCC ಅಧ್ಯಕ್ಷರು, DCM ಆಗಿ ಈಗ ದಲಿತರಲ್ಲಿ ಇದ್ದಾರೆ. ಈಗ ಲಿಂಗಾಯತರ ಮನವೊಲಿಸಲೇಬೇಕಾಗಿದೆ, ಹಾಗೆ DCM ಕ್ರಿಯೇಟ್ ಮಾಡ್ಬೋದು ಅಂತ. ಬಟ್ ಸತೀಶ್ ಜಾರಕಿಹೊಳಿಯನ್ನ KPCC ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ತರ್ತಾ ಇದ್ದಾರಾ ಹೇಗೆ ಅಂತ? ಅಲ್ಲ, ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಮತ್ತು MB ಪಾಟೀಲ್ ಅವರ ಪ್ರಭಾವವನ್ನು ಲೆಕ್ಕಾಚಾರ ಹಾಕ್ಕೊಂಡೆ ಇದು ಫೈನಲ್ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಒಂದು ಕಾಂಗ್ರೆಸ್ ಅವ್ರಿಗಿದ್ದ ಸಮಸ್ಯೆ ಏನು ಅಂತ ಹೇಳಿದ್ರೆ, ಲಿಂಗಾಯತ ಸಮುದಾಯ ಭಾಳಷ್ಟು ವರ್ಷಗಳ ಹಿಂದೆ ಕಾಂಗ್ರೆಸ್ಸಿಂದ ದೂರ ಆಗಿದೆ. ಏನೇ ಭಾಳಷ್ಟು ಜನ ಆ ಕಡೆ ಭಾಗದಿಂದ ಗೆದ್ಕೊಂಡು ಬರ್ಬೋದು, ಹೌದು ಇಲ್ಲ ಈ ಬಾರಿ ಗ್ಯಾರಂಟಿಗಳ ಅಲೆಗಳಿಂದ ಗೆದ್ಕೊಂಡು ಬಂದರು. 2013ರಲ್ಲಿ BJPಯ ಅವತ್ತಿನ ಆರೋಪಗಳು ಭಾಳಷ್ಟು ಗಂಭೀರವಾಗಿದ್ದವು. ಹೀಗಾಗಿ ಓಟ್ ಹಾಕುವಂತಹ BJPಯ ಕಾರ್ಯಕರ್ತರು ಕೂಡ ಇಂಥ ಒಂದು ಸರ್ಕಾರ ನಾವು ನೋಡಬೇಕಾಯ್ತಲ್ಲ ಅನ್ನುವಂಥ ಒಂದು ಅಸಮಾಧಾನ ಇತ್ತು. ಆದರೆ ಲಿಂಗಾಯತ ಪ್ರಬಲ ಇರುವಂತಹ ಬಹುತೇಕ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ರಾಜಕಾರಣ ಮಾಡಬೇಕಂದ್ರೆ ಆ ಸಮುದಾಯವನ್ನು ಇಟ್ಕೊಂಡೇ ರಾಜಕಾರಣ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ DK ಶಿವಕುಮಾರ್ ಅವ್ರದ್ದು. ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಪ್ರತಿ ಬಾರಿ ನಾವು ಬಿತ್ತೋದು ಫಲ ಯಾರಿಗೋ ಸಿಗ್ತಿದೆ ಅನ್ನುವಂಥ ಒಂದು ಭಾವನೆ ಕಾಂಗ್ರೆಸ್ಸಲ್ಲಿ ಇದ್ದದ್ದು ನಿಜ, ಮತದಾರರಿಗೂ ಇತ್ತು. ಅದೇ ರೀತಿ ಆ ಸಮುದಾಯದಿಂದ ಬರ್ತಿರುವಂತಹ ನಾಯಕರು ಕೂಡ ಇತ್ತು. ಅತಿ ಹೆಚ್ಚು ಶಾಸಕರು ಕಾಂಗ್ರೆಸ್ಸಿಂದ ಆ ಸಮುದಾಯದಿಂದ ಗೆದ್ದು ಬರ್ತಾರೆ, ಆದರೆ ಮುಖ್ಯಮಂತ್ರಿ ಆಗ್ತಿಲ್ಲ ಅನ್ನುವಂಥ ಒಂದು ಕೊರಗು, ಉಪಮುಖ್ಯಮಂತ್ರಿ ಆಗ್ತಿಲ್ಲ ಅನ್ನುವಂಥ ಒಂದು ಕೊರಗು. ಆ ಕೊರಗನ್ನು ಆ ಸಮುದಾಯವನ್ನು ಸಮಾಧಾನ ಪಡಿಸಿ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆಗೆ BJP ಅಧಿಕಾರಕ್ಕೆ ಬಂದ್ರೆ ನಮ್ಮವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಧೈರ್ಯವಾಗಿ ಹೇಳ್ತಾರೆ ಆ ಸಮುದಾಯದ ಆ ಭಾಗದ ಮುಖಂಡರು. ಆದ್ರೆ ಕಾಂಗ್ರೆಸ್ ಅಲ್ಲಿ ಆ ಪರಿಸ್ಥಿತಿ ಇಲ್ಲ. ವೀರೇಂದ್ರ ಪಾಟೀಲ್ ಆದ ಬಳಿಕ ಆ ಸಮುದಾಯದಿಂದ ಯಾರೂ ಆಗಿಲ್ಲ. ಹೀಗಾಗಿ ಈ ಬಾರಿ DCM ಹುದ್ದೆ ಕೊಟ್ರೆ ಸಹಜವಾಗಿನೇ ಆ ಕಾಂಪಿಟೇಷನ್ ಒಲವು ಜಾಸ್ತಿ ಆಗುತ್ತೆ. ಈ ಕಡೆ BJP ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಇರೋದ್ರಿಂದ, ಯಡಿಯೂರಪ್ಪ ಮತ್ತು ವಿಜೇಂದ್ರ ಆ ಫೋರ್ಸಲ್ಲಿ ಹೋಗ್ತಿರೋದ್ರಿಂದ ಸಹಜವಾಗಿ ಆ ಸಮುದಾಯವನ್ನು ನಾವು ಕನ್ವರ್ಟ್ ಮಾಡಬೇಕು ಅನ್ನೋದಾದ್ರೆ ಒಂದು ನನ್ಗನ್ಸಿದ್ದು ಮಾರುತಿ, ಈಗ BJPಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದು ವಿಪಕ್ಷ ನಾಯಕನ ಬದಲಾವಣೆ ಇರ್ಬೋದು, ಅಥವಾ ರಾಜ್ಯಾಧ್ಯಕ್ಷರನ್ನ ಉಳಿಸ್ಕೊಳ್ತಾರ, ಅಥವಾ ಬೇರೆ ಬೇರೆ ರೀತಿಯ ಹುದ್ದೆಯನ್ನು ಕೊಡ್ತಾರಾ, ಈ ರೀತಿಯ ಚರ್ಚೆ ಆಗ್ತಾ ಇದೆ. ಅಂದರೆ BJPಯ ಏನು ಅವ್ರ ಪಾರ್ಟಿಯ ಒಂದು ಪ್ರಕ್ರಿಯೆಯಲ್ಲಿ ಚೇಂಜಸ್ ಆಗ್ಬೋದು ಹುದ್ದೆಯಲ್ಲಿ ಅಂತ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಈ ರೀತಿಯ ಒಂದು ಪ್ಲಾನ್ ಮಾಡ್ತಾ ಇದೆಯಾ? ಅಂದರೆ ಒಂದು CM ಒಂದೇ DCM ಬೇಡ, ಬೇರೆ ಸಮುದಾಯಗಳಿಗೆ 2-3 ಕೊಡೋಣ, ಅವಾಗ ಎಲ್ಲ ಸಮುದಾಯಗಳಿಗೆ ನಾವು ನ್ಯಾಯ ಒದಗಿಸಂಗೆ ಆಗುತ್ತೆ. BJPಯನ್ನು ಹೆಂಗೋ ಜನ ಈಗ ತಿರಸ್ಕಾರ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಸೊ 2028ಕ್ಕೂ ಆ ಒಂದು ಪ್ಲಾನ್ ವರ್ಕೌಟ್ ಆದರೆ ನಮ್ಗೆ ನೆಕ್ಸ್ಟ್ ಲಾಭ ಆಗಬಹುದು. ಆಮೇಲೆ ಖಂಡಿತ ಈ ಲೆಕ್ಕಾಚಾರ ಇದ್ದೇ ಇರುತ್ತೆ. BJPಯಲ್ಲಿ ಆಗ್ತಾ ಇರುವಂತಹ ಆಂತರಿಕ ಲೆಕ್ಕಾಚಾರಗಳ ಮೇಲೆ ಒಂದಷ್ಟು ಕಾಂಗ್ರೆಸ್ ಅಲ್ಲೂ ಕೂಡ ಆಗೋದು ನಿಜ. ಅದೇ ರೀತಿ ಕಾಂಗ್ರೆಸ್ ಅಲ್ಲಿ ಆಗುವಂತಹ ಲೆಕ್ಕಾಚಾರಗಳನ್ನ ಇಟ್ಕೊಂಡು BJPಯಲ್ಲೂ ಕೂಡ ಪ್ಲಾನ್ ಆಫ್ ಆಕ್ಷನ್ ಚೇಂಜ್ ಆಗುತ್ತೆ.
ಸಹಜ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ತಾರೆ ಅಂತ ಒಂದ್ ಕಡೆ, ಇಲ್ಲ ಅವರನ್ನೇ ಮುಂದುವರಿಸ್ತಾರೆ ಮತ್ತೊಂದು ವಾದ, ಮತ್ತೊಂದ್ ಕಡೆ ವಿರೋಧ ಪಕ್ಷ ನಾಯಕರು ಬದಲಾವಣೆ ಮಾಡ್ತಾರೆ ಅಂತ, ಇಲ್ಲ OBC ಅವ್ರನ್ನ ಅಲ್ಲಿ ತರ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಏನೇ ಆದ್ರೂ ಕೂಡ ಬಿಜೆಪಿಯಲ್ಲಿ ಸಹಜವಾಗಿ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚು ಅವಕಾಶಗಳು, ಹೆಚ್ಚು ಉನ್ನತ ಕೊಟ್ಟೆ ಕೊಡ್ತಾರೆ. ಅದು ಈಗ ಫಾರ್ ಎಕ್ಸಾಂಪಲ್ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಿಂದ ಆ ಹುದ್ದೆಯಿಂದ ತೆಗೆದಿದ್ದಾದ್ರೆ, ಇಲ್ಲ ವಿರೋಧ ಪಕ್ಷದ ನಾಯಕರಾದ್ರೂ ಆ ಸಮುದಾಯವನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿ ನಾವು ಆ ಸಮುದಾಯ ಅಲ್ಲಿ ಬಹಳ ಕಂಫರ್ಟಬಲ್ ಆಗಿ ಲಿಂಗಾಯತ್ ಸಮುದಾಯ ಅವರಿಗೆ ಸ್ವಲ್ಪ ಪ್ರಿಯಾರಿಟಿ ಕೊಡ್ತಾರೆ ಬಿಜೆಪಿ ಅಂತ. ಸೊ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಕೊಡೋಣ ಅಂತ